ಇನ್ನು ಇದೆಲ್ಲದರ ಜೊತೆಗೆ ಈಗ ಬಿಜೆಪಿ ಹೋಗಿದ್ದಾಯಿತು, ಜೆಡಿಎಸ್ ಹೋಗಿದ್ದಾಯಿತು, ಈಗ ಕಾಂಗ್ರೆಸ್ನವರ ಸರದಿ ಅವರು ಕೂಡ ನಾವು ಧರ್ಮಸ್ಥಳ ಯಾತ್ರೆ ಯಾಕೆ ಮಾಡಬಾರದು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಹರೀಶ್ ಗೌಡ ಈ ಮಾತನ್ನು ಹೇಳಿದ್ದಾರೆ. ಬುಧವಾರ ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಪ್ರಯಾಣ ಮಾಡ್ತಾರಂತೆ. ಕೈ ಕಾರ್ಯಕರ್ತರ ಜೊತೆಗೆ ನೂರಾರು ಕಾರ್ಯಕರ್ತರ ಜೊತೆಗೆ 30ಕ್ಕೂ ಹೆಚ್ಚು ಬಸ್ ಕಾರುಗಳಲ್ಲಿ ಬೃಹತ್ ಯಾತ್ರೆ ಮಾಡ್ತಾರೆ. 2,000ಕ್ಕೂ ಹೆಚ್ಚು ಜನ ಸೇರ್ತಾರೆ. ಹರೀಶ್ ಗೌಡರ ನೇತೃತ್ವದಲ್ಲಿ ಶುರುವಾಗಿದೆ ನೋಡಿ. ಇವಾಗ ಇಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ ಮಾತುಗಳಿದೆಯಲ್ಲ, ಇಲ್ಲಿ ತನಕ ಅವರು ಅಪ್ಪಿತಪ್ಪಿ ಧರ್ಮಾಧಿಕಾರಿಗಳ ಹೆಸರನ್ನು ಎತ್ತಿರಲಿಲ್ಲ. ಇಲ್ಲಿ ಬಿಜೆಪಿಯವರ ಬೆಂಬಲ ಯಾರಿಗಿದೆ, ಏನು ಎತ್ತ, ಯಾರಿಗೆ ಜೈಕಾರ ಹಾಕ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಆ ಮಾತನ್ನೂ ಕೂಡ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಅಂದರೆ ಈಗ ಇದು ನಿಧಾನಕ್ಕೆ ಬೇರೆ ಸ್ವರೂಪ ಪಡ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ನವರೂ ಕೂಡ ಬರೀ ನೀವು ಮಾತ್ರ ಧರ್ಮಸ್ಥಳಕ್ಕೆ ಯಾತ್ರೆ ಹೋಗುವಂಥವರಲ್ಲ, ನಾವು ಕೂಡ ಹೋಗ್ತೀವಿ ಅಂತ 30 ಬಸ್ಗಳಲ್ಲಿ ಈಗ ಧರ್ಮಸ್ಥಳ ಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.